ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿಸ್ ವರ್ಲ್ಡ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ, ಡಿನ್ನರ್ ವ್ಲಾಗ್ ಮಾಡೋಣ ಅಂತ. ಸೊ ಇಲ್ಲಿ ಡಿನ್ನರ್ಗೆ ನಾನು ಮುದ್ದೆ ಮತ್ತು ಹುಳ್ಳಿಕಾಯಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತಂದು ತುಂಬಾ ನಿದ್ದೆ ಮಾಡಿಬಿಟ್ಟೆ ಮಧ್ಯಾಹ್ನ, ಯಾಕಂತ ಗೊತ್ತೇ ಆಗಲಿಲ್ಲ. ಸಿಕ್ಕಾಪಟ್ಟೆ ನಿದ್ದೆ ಬಂದಿತ್ತು. ಸೊ ಫ್ರೆಶ್ಶಾಗಿ ಒಂದು ಕಾಫಿ ಕುಡ್ದು ಡಿನ್ನರ್ಗೆ ಪ್ರಿಪೇರ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ರಾತ್ರಿ ಊಟಕ್ಕೆ ರೈಸ್ ತಿನ್ನಕ್ಕೆ ಅಷ್ಟೊಂದು ಮನಸ್ಸಾಗಲಿಲ್ಲ, ಸೊ ನಾನು ಮುದ್ದೆ ಮಾಡ್ಕೋತಾ ಇದ್ದೀನಿ. ಹಾಗೆ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಮತ್ತು ಟೊಮ್ಯಾಟೊ, ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಈ ಸಾಂಬಾರಿಗೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ನನಗೆ ನೀಟಾಗಿ ಮುದ್ದೆ ತಿರುವಾಗಿ ಬರಲ್ಲ. ನಾನು ಇದೇ ಥರ ಮುದ್ದೆ ಮಾಡ್ಕೊಳ್ಳೋದು. ಒಂದು ಸ್ವಲ್ಪನೂ ಗಂಟು ಆಗಲ್ಲ. ಕೆಲವರು ಮಾಡ್ತಾರೆ ಗಂಟು ಬರುತ್ತೆ ಅಂತ ಹೇಳ್ತಾರೆ. ನನಗೆ ಒಂದು ಸ್ವಲ್ಪನೂ ಗಂಟು ಆಗಲ್ಲ. ಹಾಗೆ ಈ ಕಡೆ ಸಾಂಬಾರಿಗೂ ಕೂಡ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಒಂದು ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿನ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಈ ಈರುಳ್ಳಿ ಬ್ರೌನ್ ಶೇಡ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಆಲೂಗಡ್ಡೆ, ಬದನೆಕಾಯಿ ಹಾಗೆ ಹಣ್ಣುಳ್ಳಿಕಾಯಿ ಎಲ್ಲ ಸೇರಿಸ್ಕೋತಾ ಇದ್ದೀನಿ. ಬದನೆಕಾಯಿನ ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪು ನೀರಲ್ಲಿ ತೊಳಿಬೇಕು ಅಥವಾ ಉಪ್ಪು ನೀರಲ್ಲಿ ನೆನೆಸಿಡಬೇಕು, ಕಪ್ಪಾಗಲ್ಲ. ಆಲೂಗಡ್ಡೆನೂ ಅಷ್ಟೇ, ಉಪ್ಪು ನೀರಲ್ಲಿ ನೆನೆಸ್ಕೊಂಡ್ರೆ ಕಪ್ಪಾಗಲ್ಲ. ಸೊ ಇವಾಗ ಇದೆಲ್ಲ ನೀಟಾಗಿ ಫ್ರೈ ಆಗಿದೆ. ಹಾಗೆ ಈ ಕಡೆ ಮುದ್ದೆ ಕೂಡ ರೆಡಿ ಆಗ್ತಾ ಇದೆ. ಈಗ ರಾಗಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ರಾಗಿ ಹಿಟ್ಟನ್ನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ನ ನೀಟಾಗಿ ಕುದಿಯೋಕ್ಕೆ ಬಿಡ್ತೀನಿ. ಸೊ ಹಾಗೆ ಒಂದು ಮಸಾಲೆ ಕೂಡ ರೆಡಿ ಮಾಡ್ಕೊಬಿಡೋಣ. ಒಂದು ಜಾರ್ಗೆ ಒಂದು 3 to 4 ಟೇಬಲ್ ಸ್ಪೂನ್ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿ, ಹಾಗೆ ಹೋಲ್ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಕಾಳುಮೆಣಸು ಹಾಗೆ ಗಸಗಸೆ. ಹಸಿಮೆಣಸಿನ್ಕಾಯಿ ಬದಲು ಖಾರದ ಪುಡಿನೂ ಸೇರಿಸ್ಕೋಬೋದು. ಹಾಗೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೊಬೋದು. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಕೊತ್ತಂಬರಿ ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು, ಈ ಥರ ನೀಟಾಗಿ ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಸ್ವಲ್ಪ ಹೊತ್ತು ಬೆಂದಿದೆ. ಈಗ ಸ್ವಲ್ಪ ನಾನು ಟೊಮೊಟೊ ಹಣ್ಣನ್ನ ಸೇರಿಸ್ಕೋತಾ ಇದ್ದೀನಿ. ಹಣ್ಣು ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಆಗಕ್ಕೆ ಬಿಡಬೇಕು, ಒಂದು 5 ಮಿನಿಟ್ಸ್. ಈ ಸಾಂಬಾರಂತೂ ಮುದ್ದೆಗೂ ಚೆನ್ನಾಗಿರುತ್ತೆ. ಹಾಗೆ ದೋಸೆ, ಚಪಾತಿ, ಇಡ್ಲಿ ಯಾವುದಕ್ಕಾದ್ರೂ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ರುಬ್ಬಿರೋ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ. ಇವತ್ತಂತೂ ತುಂಬಾ ತಲೆನೋವ್ತಿತ್ತು, ಆದರೂ ನಿದ್ದೆ ಕೂಡ ಮಾಡಿದ್ದೆ. ಸ್ವಲ್ಪ ಫ್ರೆಶ್ ಆಗುತ್ತೆ ಮೈಂಡ್ ಅಂತ ಹೇಳಿ. ಸೊ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೋಬೇಕಾದ್ರೆ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಮಸಾಲೆ ಒಂದು ಕಡೆ ಉಳಿಯುತ್ತೆ, ಇನ್ನೊಂದು ಕಡೆ ಹೋಗೋದೇ ಇಲ್ಲ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆನೂ ನೀಟಾಗಿ ಮಸಾಲೆ ಹೋಗುತ್ತೆ. ಸೊ ಇವಾಗ ಇದಾಗಿದೆ. ಒಂದು 2 ವಿಷಿಲ್ ಕೂಗಿಸ್ಕೋಬೇಕು. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಈಗ ನೀರು ಸೇರಿಸ್ಕೊಂಡಾದ್ಮೇಲೆ ಲಿಡ್ಡನ್ನ ಕ್ಲೋಸ್ ಮಾಡಿ 2 ವಿಷಿಲ್ನ ಕೂಗಿಸ್ಕೋಬೇಕು. ನೀರು ಸೇರಿಸಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಒಂದು 2 ವಿಷಿಲ್ನ ಕೂಗಿಸ್ಕೊಳ್ಳೋಣ. 2 ವಿಷಿಲ್ ಸಾಕು, ಯಾಕಂದರೆ ಹಸಿ ವಾಸನೆ ಹೋಗುತ್ತೆ 2 ವಿಷಿಲ್ಗಾದರೆ. 1 ವಿಷಿಲ್ಗಾದರೆ ನೀಟಾಗಿ ತರಕಾರಿನೂ ಬೆಂದಿರಲ್ಲ. ಸೊ 2 ವಿಷಿಲ್ನ ಕೂಗಿಸ್ಕೊಳ್ಳೋಣ. ಇವಾಗ ಕುಕ್ಕರ್ ಲಿಡ್ಡನ್ನ ಕ್ಲೋಸ್ ಮಾಡಿ ವಿಷಿಲ್ನ ಹಾಕೋತಾ ಇದ್ದೀನಿ. 2 ವಿಷಿಲು. ಈ ಕಡೆ ಮುದ್ದೆ ಕೂಡ ಆಗಿದೆ, ನೀಟಾಗಿ ಬೇಯ್ಕೊಂಡಿದೆ. ನೋಡಿ, ಮುದ್ದೆ ತಿರುಗ್ಕೋತಾ ಇದ್ದೀನಿ. ನನಗಂತೂ ಇದೇ ಥರ ಮುದ್ದೆ ತಿರುಗಕ್ಕಂತೂ ಬರೋದು. ಸ್ವಲ್ಪ ಗಂಟು ಕೂಡ ಆಗಲ್ಲ. 1 ವಿಷಿಲ್ ಬಂತು. 2 ವಿಷಿಲ್ ಆಗಿದೆ. ಈಗ ಹಾಗೆ ಮುದ್ದೆ ಕೂಡ ತಿರುಗ್ಕೋತಾ ಇದ್ದೀನಿ ಈ ಕಡೆ.
ನೀಟಾಗಿ ಬೆಂದಿದೆ ಮುದ್ದೆ ಕೂಡ. 1 ಗಂಟು ಬಂದಿರಲಿಲ್ಲ, ಚೆನ್ನಾಗಾಗಿತ್ತು ಮುದ್ದೆ. ಬಿಸಿ ಇದ್ದಾಗಲೇ ನೀಟಾಗಿ ನಾನು ಮುದ್ದೆನ ಕಟ್ಕೊಬಿಡ್ತೀನಿ. ತುಂಬ ಬಿಸಿ ಇರುತ್ತೆ, ಮುಟ್ಟಕ್ಕಂತೂ ಆಗೋದೇ ಇಲ್ಲ ಕೈಯಲ್ಲಿ. ಆದರೂ ನಾನು ಒಂದು ಸ್ವಲ್ಪ ನೀರನ್ನ ಕೈಗೆ ಹಾಕ್ಕೊಂಡು ಮುದ್ದೆ ಕಟ್ತಾ ಇದ್ದೀನಿ. ಬೌಲಲ್ಲೂ ಹಾಕ್ಕೊಂಬಿಟ್ಟು ನೀಟಾಗಿ ರೌಂಡ್ ಮಾಡ್ಕೊಂಡು ತಿರ್ಕೋಬೇಕು, ಹಂಗಾದ್ರೂ ಆಗುತ್ತೆ ಮುದ್ದೆ ಕಟ್ಬೋದು. ಸೊ ನಾನು ಹಾಗೇನು ಮಾಡ್ಕೊಳ್ಳಲ್ಲ, ಕೈಯಲ್ಲೇ ಮುದ್ದೆನ ಕಟ್ತೀನಿ. ನನಗೆ ಅದೇ ಈಸಿ ಅನಿಸುತ್ತೆ. ಒಂದು ಸ್ವಲ್ಪ ನೀರನ್ನ ಕೈಗೆ ಹಾಕ್ಕೊಂಡು ಸ್ವಲ್ಪ ಕೈಯನ್ನು ಒದ್ದೆ ಮಾಡಿ ಹಾಕ್ಕೊಂಡ್ರೆ ಅಷ್ಟೊಂದು ಬಿಸಿ ಏನಂತ ಅನಿಸಲ್ಲ. ನನಗಂತೂ ಇದೇ ಥರ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಕೈಗೆ ಹಾಕ್ಕೊಂಡು ನಾನು ಮುದ್ದೆನ ಕಟ್ಕೋತಾ ಇದ್ದೀನಿ. ಸೊ ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಇವಾಗ ಕುಕ್ಕರ್ ಲಿಡ್ಡನ್ನು ಓಪನ್ ಕೂಡ ಮಾಡೋಣ. ನೀಟಾಗಿ ಏರೆಲ್ಲ ಹೊರಗೋಗಿದೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಕುಕ್ಕರ್ನ ಓಪನ್ ಮಾಡೋದು. ಸೊ ನೋಡಿ, ನೀಟಾಗಿ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ. ಒಂದು ಸ್ವಲ್ಪ ಇದಕ್ಕೆ ನೀರು ಕೂಡ ಸೇರಿಸ್ಕೋಬೋದು, ನಿಮ್ಮ ಇಷ್ಟ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು. ಸೊ ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಕೂಡ ತುಂಬ ರುಚಿಯಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿ ಬರುತ್ತೆ. ತರಕಾರಿ ಎಲ್ಲ ಕೂಡ ನೀಟಾಗಿ ಬೆಂದಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಕೊಡಿ. ಕಮೆಂಟ್ ಮುಖಾಂತರ ತಿಳಿಸಿ ನೀವು ಈ ರೆಸಿಪಿನ ಟ್ರೈ ಮಾಡಿದ್ದೀರಾ ಇಲ್ವಾ ಅಂತ. ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವಿಡಿಯೋ ಮಾಡೋಕ್ಕೆ ನನಗೂ ಮೋಟಿವೇಶನ್ ಆದಾಗುತ್ತೆ. ಥ್ಯಾಂಕ್ ಯು ಆಲ್.